ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಭಾಗ್ಯ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಚೌತಿ ಮಂಗಳವಾರ ಬಿದ್ದಿದೆ, ಹಾಗಾಗಿ ಉಪವಾಸ ಮಾಡೋಣ ಅಂತ ಹೇಳ್ಬಿಟ್ಟು ಉಪವಾಸ ಕೂಡ ಮಾಡ್ತಾಯಿದ್ದೆ. ಉಪವಾಸ ಅಂದರೆ ಫುಲ್ಲು ನಿರ್ಜಲ ವ್ರತ ಎಲ್ಲ ಮಾಡೋದಕ್ಕಾಗಲ್ಲ. ಸ್ವಲ್ಪ ವರ್ಕಿಂಗ್ ಇರೋದ್ರಿಂದನೂ ಮತ್ತು ಮನೇಲೇ ಇದ್ರೂ ಕೂಡ ಅದು ಸ್ವಲ್ಪ ಕಷ್ಟನೇ ನಿರ್ಜಲ ವ್ರತ ಎಲ್ಲ ಮಾಡೋದು. ಹಾಗಾಗಿ ಹಣ್ಣು ತಿನ್ಕೊಂಡು ಹಣ್ಣು ಹಾಲು ತೊಗೊಂಡು ವ್ರತ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೆ. ಬೆಳಗ್ಗೆ ಸಂಕಲ್ಪ ಎಲ್ಲ ಮಾಡಿಕೊಂಡು ಗಣೇಶನ ಹತ್ರ ಏನೇನು ಬೇಕು ಬೇಡಿಕೊಂಡು ಪೂಜೆ ಶುರು ಮಾಡಿದೆ. ಹಾಗೆ ಸ್ಕೂಲ್ಗೂ ಕೂಡ ಹೋಗ್ಬಿಟ್ಟು ಬಂದೆ. ಇವಾಗ ಆಲ್ರೆಡಿ 5 o'clock, ಮುಖ ತೊಳೆದು ತಿರ್ಗಾ ದೇವ್ರ ಪೂಜೆ ಮಾಡಬೇಕು. ಅಷ್ಟರಲ್ಲಿ ವ್ಲಾಗ್ ಶುರು ಮಾಡ್ಕೊಂಬಿಡೋಣ. ಬೆಳಗ್ಗೆ ಶುರು ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಗಡಿಬಿಡಿಲಿ ಪೂಜೆ ಮಾಡೋ ಇದರಲ್ಲಿ, ಮತ್ತು ಸ್ಕೂಲ್ಗೂ ಕೂಡ ಸ್ವಲ್ಪ ಬೇಗ ಹೋಗಬೇಕಿತ್ತು. ಬೇಗ ಅಂದರೆ ನಾರ್ಮಲ್ ಟೈಮ್ಗೆ ಹೋಗಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ಇವಾಗ ಮುಖ ಕೈಕಾಲು ತೊಳೆದು ದೀಪ ಹಂಚ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಮಾಡೋಕ್ಕೆ ಹೋಗಬೇಕು. ಸ್ಕೂಲಿಂದ ಬಂದ ತಕ್ಷಣ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಿದ್ದೆ ಎಲ್ಲ ಮಾಡೋಕ್ಕಾಗಲಿಲ್ಲ, ನಿದ್ದೆನೂ ಬರೋಲ್ಲ. ಒಂದೊಂದ್ಸಲಿ ಮಾತ್ರ ಯಾವಾಗೋ ಪಾಪು ಮಲಗಿಸೋ ಟೈಮೆಲ್ಲ ಅವನ ಜೊತೆ ನಾನು ಮಲ್ಕೊಂಬಿಟ್ರೆ ಮಲ್ಕೊಂಡಂಗೆ ಅಷ್ಟೇ. ನನಗೆ ನಿದ್ದೆ ಮಾಡಿದ್ರೆ ಆಗಲ್ಲ ಬೆಳಗ್ಗೆ ಟೈಮು. ರೆಸ್ಟ್ ಅಂದರೆ ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಮಲ್ಕೋಬೇಕಷ್ಟೇ. ಆದರೆ ನಿದ್ದೆ ಡೀಪ್ ಸ್ಲೀಪೆಲ್ಲ ಹೋಗಲ್ಲ. ಡೀಪ್ ಸ್ಲೀಪ್ ಹೋಗ್ಬಿಟ್ರೆ ನನಗೆ ಇವತ್ತಿನ ದಿನ ಏನೂ ಕೆಲಸನೇ ಆಗೋಲ್ಲ. ಹಂಗೆ ಒಂಥರ ಫುಲ್ಲು ಮೂಡಿ ಆಗಿಬಿಡ್ತೀನಿ ನಾನು. ಇವಾಗ ಆಯಿತು ಎಲ್ಲ ಕೆಲಸ, ಅಂದರೆ ಸ್ಕೂಲ್ ಕೆಲಸ ಮುಗೀತು, ರೆಸ್ಟ್ ಮಾಡಿದ್ದಾಯಿತು. ಹೋಗಿ ಮುಖ ತೊಳೆದು ದೀಪ ಹಂಚ್ಬೇಕು. ಆಮೇಲೆ ಒಂದು ಹಳ್ಸ್ಲೈನ್ ಕಟ್ ಮಾಡಿದ್ದೀನಿ, ಅದನ್ನು ಫುಲ್ ನೀಟಾಗಿ ಬಿಡಿಸ್ಬೇಕು. ಆಮೇಲೆ ಸ್ಟಿಚಿಂಗ್ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮಾಡಬೇಕು. ಇವತ್ತು ಚೆನ್ನಾಗಿತ್ತು, ಸ್ಕೂಲು ಕೂಡ ಚೆನ್ನಾಗಿತ್ತು. ಆರಾಮಾಗಿ ಕಾಮಾಗಿ ಪೀಸ್ಫುಲ್ಲಿ ಆಗಿತ್ತು. ಅದು ಕೂಡ ಆರಾಮಾಗಿತ್ತು. ಹಾಗಾಗಿ ಅಷ್ಟೊಂದು ಏನಿಲ್ಲ, ಸ್ಟ್ರೈನ್ ಆಗಿಲ್ಲ ನನಗೆ. ಇವಾಗ ಪೂಜೆ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾಪು ಅಂತೂ ಅಪ್ಪನ ಜೊತೆ ಸಿಕ್ಕಾಬಟ್ಟೆ ಆರಾಮಾಗಿ ಆಟ ಆಡ್ಕೊಂಡು ಮಚ್ಚ ಮಾಡ್ಕೊಂಡಿದ್ದಾನೆ. ಅವರಂತೂ ಎಂಜಾಯ್ ಮಾಡ್ತಾಯಿದ್ರು. ನನ್ನ ತಂಗಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ನನಗೆ ಅವಾಗವಾಗ ಸೆಂಡ್ ಮಾಡೋದೆಲ್ಲ ಕೂಡ ಮಾಡ್ತಾಯಿದ್ರು. ಅಷ್ಟಿಲ್ಲದೆ ಹೇಳ್ತಾರೆ, ಮಕ್ಕಳಿಗಿಂತ ಮೊಮ್ಮಕ್ಕಳಂದರೆ ಅಜ್ಜಿ ತಾತಾಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ಅಮ್ಮಂಗೆ ನಮಗಿಂತ ಜಾಸ್ತಿ ಇಷ್ಟ ನನ್ನ ಮಗ ಅಂದರೆ. ನೋಡಿ ಎಷ್ಟು ನಮ್ಮಪ್ಪ ನಮ್ಮ ಜೊತೆನೂ ಹೀಗೆಲ್ಲ ಆಟ ಆಡಿದ್ರು ಇಲ್ವೋ ಗೊತ್ತಿಲ್ಲ, ನನ್ನ ಮಗ ಮಾತ್ರ ಬಿಡಲ್ಲ, ಸಿಕ್ಕಾಬಟ್ಟೆ ಆಟ ಆಡಿಸ್ತಾನೆ. ಎಲ್ಲರೂ ಅವರು ಮಾಡ್ತಾರೆ. ಬಂದು ಮನೆಗೆ ಬರ್ತಾ ಇದ್ದಂಗೆ ಈಚೆನೇ ಅವ್ರನ್ನ ಮಾಡ್ತಾರೆ. ಇವನ್ನ ಒಂದು ರೌಂಡ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಎಲ್ಲ ಸುತ್ತಾಡ್ಸ್ಕೊಂಡು ಕರ್ಕೊಂಬರ್ತಾರೆ ಮನೆಗೆ. ಇವಾಗ ತಾನೇ ಜಸ್ಟ್ ಅನ್ಕೋತಾ ಇದ್ದೆ, ಒಂದು ಸ್ವಲ್ಪ ಖಾರವಾಗಿ ಏನಾದರೂ ತಿಂದಿದ್ರೆ ಚೆನ್ನಾಗಿತ್ತು ಅಂತ. ಸಡನ್ನಾಗಿ ಯಜಮಾನ್ರು ಬಂದರು, ಅವರು ಪ್ರಸಾದ ತೊಗೊಂಬಂದಿದ್ರು. ಅವಲಕ್ಕಿ ಪುಳಿಯೋಗರೆ, ಅವಲಕ್ಕಿದು ಚಿತ್ರಾನ್ನ ತುಂಬ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ಹಸ್ಕೊಂಡಿದ್ದಕ್ಕೂ ದೇವರು ಪ್ರಸಾದ ಮನೆಗೆ ತಬ್ಬರಂಗೆ ಆಯಿತು. ತುಂಬ ಖುಷಿಯಾಗೋಯ್ತು ಇವತ್ತು ಮಾಡಿ. ಹಾಗೆ ನೋಡ್ತಾ ಇರ್ಬೋದು ನೀವಿಲ್ಲಿ, ಅಮ್ಮ ಪಾಪುಗೇನೆ ತಟ್ಟೆಗೆ ಹಾಕ್ಕೊಟ್ಟಿದ್ದಾರೆ ತಿನ್ನು ಅಂತ ಹೇಳ್ಬಿಟ್ಟು. ನಾನು ಏನು ಮಾಡ್ತೀನಿ ಅಂದರೆ, ಅವನ್ನೆಲ್ಲ ಚೆಲ್ಕೋತಾನೆ, ಬಟ್ಟೆ ಗಲೀಜಾಗುತ್ತೆ, ಮನೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ನಾವೇ ತಿನ್ನಿಸ್ಬಿಡ್ತೀವಿ. ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ, ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ನಾವೇ ತಿನ್ನಿಸ್ಬಿಡ್ತೀವಿ. ಆದರೆ ಇವಾಗ ನೋಡ್ತಾ ಇರ್ಬೋದು, ಅಮ್ಮಂಗೆ ಅವ್ನು ಗಲೀಜು ಮಾಡಿಕೊಂಡ್ರು ಪರವಾಗಿಲ್ಲ, ಕ್ಲೀನ್ ಮಾಡ್ಕೊಬೋದು. ಮನೆ ಗಲೀಜು ಮಾಡಿದ್ರು ಪರವಾಗಿಲ್ಲ, ಅವ್ರು ಕ್ಲೀನ್ ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಹಾಕೊಟ್ಬಿಟ್ಟಿದ್ದಾರೆ ತಟ್ಟೆಗೆ ತಿನ್ನು ಅಂತ. ತಿನ್ನೋದು ಕಲಿಯೋದು ಯಾವಾಗ ಅವನು ಅಂತ ನನಗೆ ಬೈತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ಚಪಾತಿ ಮತ್ತು ಆಮ್ಲೆಟ್ ಬೇರೆ ಹಾಕಿದ್ದಾರೆ, ಅದು ಅವ್ನಿಗಿಷ್ಟ. ಹಂಗಾಗಿ ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ನೋಡು ಎಷ್ಟು ಚೆನ್ನಾಗಿ ಕೂತಿದ್ದಾನೆ, ಎಷ್ಟು ಚೆನ್ನಾಗಿ ತಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಅಮ್ಮ ವೀಡಿಯೋ ಮಾಡಿ ನನಗೆ ಕಳಿಸಿದ್ರು. ನೋಡಿ ನಾವು ಕಲಿಸಿದ್ದು, ನಾನಂತೂ ಯಾವತ್ತೂ ಹಿಂಗೆ ಕೊಟ್ಟಿಲ್ಲ ಅವನಿಗೆ. ಏನಾದರೂ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ ತಿನ್ನೋದಕ್ಕೆ, ಅದೆಲ್ಲ ಗಲೀಜೇನು ಅಷ್ಟೊಂದು ಆಗಲ್ವಲ್ಲ. ಈ ಥರ ಗ್ರೇವಿ ಎಲ್ಲ ಕೊಟ್ಟಿರಲಿಲ್ಲ. ಅಮ್ಮ ಎಷ್ಟು ಚೆನ್ನಾಗಿ ತಟ್ಟೆಗೆ ಹಾಕ್ಕೊಟ್ಟಿದ್ದಾರೆ. ಇವನು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತಾ ಇದ್ದಾನೆ. ಎಷ್ಟು ಮುದ್ದಾಗಿ ಕಾಣಿಸ್ತದೆ ನೋಡಿ. ಅಮ್ಮ ಅಲ್ಲಿದ್ದಾಗೆಲ್ಲ ಅವನ ಕೈಲೇ ಒಂದೊಂದು ಟೈಮ್ ಯಾವಾಗಾದ್ರೂ ಹಾಕ್ಕೊಟ್ಬಿಡೋರು. ರೈಸ್ ಆದರೂ ಕೂಡ ಅಷ್ಟೇ ಹಾಕ್ಕೊಡೋರು. ಅವ್ನು ತಿನ್ಕೊಂಡು ಕೂತಿರೋನು. ನಾನು ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾನೆ ಅಂತ ಹಾಕ್ಕೊಡ್ತಾ ಇರಲಿಲ್ಲ. ಅಮ್ಮ ಅದೇ ಹೇಳೋರು, ಅವ್ನು ಕಲಿಬೇಕು, ಮಕ್ಕಳು ಕಲಿಯೋದು ಹಂಗೇನೆ, ಅವ್ರು ತಿಂದ್ರೇ ಅದು ಮೈಗತ್ತೋದು ಅಂತ ಎಲ್ಲ ಕೂಡ ಹೇಳ್ತಾಯಿದ್ರು ಅಮ್ಮ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ನೋಡಿ. ಹಾಗೆ ನಮ್ಮ ಆಫೀಸಿಗೆ ಒಂದು ದೃಷ್ಟಿ ಬರುತ್ತಲ್ಲ, ಏನಂತಾರೆ, ಈವಿಲ್ ಐದು ಒಂದು ಹ್ಯಾಂಗಿಂಗ್ ಏನಾದ್ರು ತರಿಸೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದು ಮುಂಚೆ ಇತ್ತು ನಮ್ಮ ಅಂಗಡೀಲಿ, ಆದರೆ ನಾನೇ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದೆ ಒಂದ್ಸಲಿ ಕ್ಲೀನ್ ಮಾಡೋ ಟೈಮಲ್ಲಿ. ಮಿಸ್ಸಾಗಿ ಕೈ ಜಾರಿ ಅದು ಟಚ್ ಆಗಿ ಬಿದ್ದೋಗ್ಬಿಡ್ತು. ಹಾಗಾಗಿ ಸರಿ ಯಾವಾಗಿಂದ ನಾನು ತರಿಸೇ ಇರಲಿಲ್ಲ. ಅವರೇ ತರಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಅವ್ರಿಗೆ ಗೊತ್ತಾಗೇ ಇಲ್ಲ, ತರಿಸೇ ಇಲ್ಲ. ಅಂದರೆ ಅವರು ಅದನ್ನು ತರಿಸ್ಬೇಕು ಅಂತ ತಲೆಯಲ್ಲೇ ಇಟ್ಕೊಂಡಿರಲಿಲ್ಲ, ಬಿಟ್ಬಿಟ್ಟಿದ್ರು. ಸರಿ, ನನಗೆ ಯಾಕೋ ಈ ನಡುವೆ ಅನ್ನಿಸ್ತಾಯಿತ್ತು ತರಿಸ್ಬೇಕು, ಅದನ್ನು ಹಾಕಬೇಕು
ಅಂತ ಹೇಳಿಬಿಟ್ಟು ಅನಿಸ್ತಾನೆ ಇತ್ತು. ಸರಿ ಬುಕ್ ಮಾಡಿಬಿಡೋಣ, ಮೀಶೋದಲ್ಲಿ ಚೆನ್ನಾಗಿರೋದು ಸಿಕ್ತು ನನಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಬುಕ್ ಮಾಡ್ಕೊಂಡು ತರಿಸ್ಕೋಬೋದು. ತುಂಬ ಚೆನ್ನಾಗಿಲ್ಲ. ಸರಿ, ಇವಾಗ ಮೊನ್ನೆ ಮೀಶೋದಲ್ಲಿ ಏನೋ ನೋಡಬೇಕಾದ್ರೆ ಕಾಣಿಸ್ಬಿಡ್ತಾ, ಸರಿ ಬುಕ್ ಮಾಡಿಬಿಡೋಣ ಇದು ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿನೂ ಕೂಡ ತುಂಬ ಹೆವಿಯಾಗೇ ಇದೆ, ಚೆನ್ನಾಗೇ ಇದೆ. ಇಷ್ಟ ಆಯಿತು. ಯಜಮಾನ್ರಿಗೆ ಕೊಟ್ಟು ಕಳಿಸ್ಬೇಕಿರುತ್ತೆ ಹಾಕಿ ಅಂತ. ಹೆವಿ ಇದೆ ಇದು ಕೆಳಗಡೆ, ಚೆನ್ನಾಗಿದೆ ಗ್ಲಾಸು, ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆಲ್ಮೋಸ್ಟ್ 2 o'clock ಆಗಿದೆ, ಮಧ್ಯಾಹ್ನ ಅಲ್ಲ ರಾತ್ರಿ. ಏನು ಕೆಲಸ ಮಾಡ್ತಾಯಿದ್ದೀನಪ್ಪ ಅಂತಂದರೆ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಬ್ಲೌಸ್ ಎಲ್ಲ, ಅದೆಲ್ಲ ಇವಾಗ ಒಂದು 11:15 ನನ್ನ ಕೈಗೆ ಸೇರಿತು. ನಾಳೆ ಬೆಳಗ್ಗೆ ಕೊಡಬೇಕಾಗಿರೋದು ಬ್ಲೌಸು. ಸರಿ ಹುಕ್ಸ್ ಎಲ್ಲ ಹಾಕ್ಕೊಂಬಿಟ್ಟು ಒಂಚೂರು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ತೋರಿಸ್ತೀನಿ ನೋಡಿ ನಿಮಗೆ. ಇದೆಲ್ಲ ಸ್ವಲ್ಪ ನಾನು ಸ್ಟಿಚ್ ಆದಮೇಲೆ ವರ್ಕ್ ಮಾಡಿಸಿರೋದು. ಹಿಂಗಿದೆ ವರ್ಕು, ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ ಎಷ್ಟು ಬ್ಲೌಸ್ ಇದೆ ಅಂತ ಹೇಳ್ಬಿಟ್ಟು. ವರ್ಕನ್ನು ಕೂಡ ಹತ್ತಿರದಿಂದ ತೋರಿಸ್ತೀನಿ. ಇದು ಒಂದು ಬ್ಲೌಸು, ಆ್ಯಂಡ್ ಇನ್ನೊಂದು ಇದು ಉಕ್ಸ್ ಹಾಕಿದೆ ಅಷ್ಟೇ, ನನಗೆ ಅದು ಸೈಡ್ ಸ್ಟಿಚ್ ಮಾಡೋದಕ್ಕೆ ಆಗಿಲ್ಲ ಇನ್ನು. ಇದು ಒಂದು ಬ್ಲೌಸು, ಇದು ಈ ಥರ ವರ್ಕ್ ಇದೆ. ಚೆನ್ನಾಗಿ ವರ್ಕ್ ಮಾಡಿದ್ದಾನೆ, ಎಲ್ಲದಕ್ಕೂ ವರ್ಕ್ ಮಾಡಿದ್ದಾರೆ. ಇದು ಸೆಕೆಂಡ್ ಒನ್ನು, ಇದು ಬೆಳಿಗ್ಗೆ ಸ್ಟಿಚ್ ಮಾಡ್ತೀನಿ, ಸೈಡ್ ಸ್ಟಿಚ್ ಮಾಡಬೇಕಷ್ಟೆ. ಇದು ಥರ್ಡ್ ಬ್ಲೌಸು, ಇದಕ್ಕೂ ಕೂಡ ವರ್ಕ್ ಮಾಡಿಸ್ತೀನಿ. ಚೆನ್ನಾಗಿ ಬಂದಿದೆ ಎಲ್ಲದಕ್ಕೂ ವರ್ಕ್ ಕೂಡ. ಇದು ಇವಾಗ ಉಕ್ಸಾಕಿರೋದು ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ರೆಡಿ 2, ಇದು 3ನೇದು, ಇದು 4th ಒನ್ನು. ಇದು ಕೂಡ ವರ್ಕ್ ಆಗಿದೆ. ಇದು ಒಂದಾಗಿದೆ, ಇದಕ್ಕೂ ಕೂಡ ಸ್ಲೀವ್ಸ್ ಹತ್ರೆಲ್ಲ ಈ ಥರ ಮಾಡಿದ್ದಾರೆ. 4th, 5th ಒನ್. ಇಷ್ಟು ಬ್ಲೌಸಲ್ಲೇ ಉಕ್ಸ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಬರೀ ಬ್ಲೌಸ್ ಇದ್ದರೆ ಆಗೋಗುತ್ತಾ? ಸೀರೆ ಕೂಡ, ಸೀರೆ ಆಲ್ಮೋಸ್ಟ್ ಅವತ್ತೇ ರೆಡಿ ಮಾಡಿದ್ದೆ. ಒಂದು ಸ್ವಲ್ಪ ಫಿನಿಶಿಂಗ್ ಟಚಸ್ಸು 1-2ಕ್ಕೆ ಜಿಗ್ಜಾಗ್ ಮಾಡಬೇಕಿತ್ತು. ಅದು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಇವಾಗ ಎತ್ತಿಟ್ಬಿಟ್ಟು ಮಲ್ಕೋತಾ ಇದ್ದೀನಿ. ಬ್ಲೌಸ್ದು ವರ್ಕ್ನ ತೋರಿಸ್ತೀನಿ. ಇದನ್ನೆಲ್ಲ ನಾಳೆ ಕೊಡಲೇಬೇಕು ನಾನು, ಮದುವೆ ಹತ್ರ ಬಂದುಬಿಟ್ಟಿದೆ ಪಾಪ ಅವ್ರಿಗೂ, ನಾಳೆ ಕೊಡಲೇಬೇಕು. ಹಂಗಾಗಿ ಎಲ್ಲ ಇವಾಗ ರೆಡಿ ಮಾಡಿಟ್ಟೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಇವಾಗ ಹೋಗ್ಬಿಟ್ಟು ಹಾಸಿಗೆ ಮೇಲೆ ದಿನ ಮೇಲೆ ಹಿಂಗೆ ಮಲ್ಕೊಂಡ್ರೆ ನಿದ್ದೆ ಹೋಗ್ಬಿಡ್ತೀನಿ, ಆ ರೇಂಜಲ್ಲಿದ್ದೀನಿ. ತೋರಿಸ್ತೀನಿ ನಿಮಗೆ. ಇದನ್ನೆಲ್ಲ ಡಿಸೈನ್ ತೋರಿಸ್ಬಿಟ್ಟು ಆಮೇಲೆ ಹೋಗಿ ಫ್ಲ್ಯಾಟ್. ಇವಾಗ ಬ್ಲೌಸ್ ಎಲ್ಲ ಕೂಡ ವರ್ಕ್ ಮಾಡಿರೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೇ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಫಿನಿಶಿಂಗ್ ಬಂದಿದೆ. ಇದು ಎಲ್ಲ ಮಿಷಿನ್ ವರ್ಕೆ, ಹ್ಯಾಂಡ್ ವರ್ಕ್ ಎಲ್ಲ ಏನು ಮಾಡ್ಸೋಕ್ಕೋಗಿಲ್ಲ, ಮಿಷಿನ್ ವರ್ಕೆ ಮಾಡಿಸಿರೋದು. ಕಸ್ಟಮರು ಅದನ್ನೇ ಕೇಳಿದ್ದಿತ್ತು. ಚೆನ್ನಾಗಿ ಬಂತು, ನನಗೂ ಇಷ್ಟ ಆಯಿತು, ಕಸ್ಟಮರ್ಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ಓಕೆ. ನಾನು 4 ಬ್ಲೌಸ್ ಏನೋ ಕೊಟ್ಟಿದ್ದೆ ವರ್ಕ್ ಮಾಡೋಕ್ಕೆ. 3 ಬ್ಲೌಸು ಅವ್ರ ಅಮ್ಮಂದು, 1 ಬ್ಲೌಸು ಅವ್ರದ್ದು ಅಂತ ಹೇಳ್ಬಿಟ್ಟು, ಅದಕ್ಕೊಂಚೂರು ಇದು ನೋಡಿ, ಇದೊಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಆ ಥರದಲ್ಲಿ ಇದನ್ನು ಸ್ವಲ್ಪ ಸುಮಾರಾಗಿ ಮಾಡಿದ್ದಾನೆ, ಬೇರೆದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡಿಟ್ಟೆ. ಯಾವಾಗೂ ಹಿಂಗೆ ಮಾಡ್ತೀನಿ ನಾನು, ಆಲ್ಮೋಸ್ಟ್ ಇನ್ನೇನು ನಾಳೆ ಕೊಡಬೇಕು ಅನ್ನೋ ಟೈಮಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ರೆಡಿ ಮಾಡೋದು, ಅದೇ ಥರನೇ ಮಾಡೋದು ನಾನು. ರೀಸೆಂಟಾಗಿ ನಾನು ಫೈರ್ ಸ್ಟಿಕ್ ಕೂಡ ತರಿಸಿ ಮನೇಲಿ ಕೇಬಲ್ ಥರನೇ ಅದನ್ನೆಲ್ಲ ಹಾಕಿದ್ದೆ. ಹಾಗಾಗಿ ಪಾಪು ಕೂತ್ಕೊಂಡು ಅವ್ನು ಕೋಕೋಮೆಲನ್ ನೋಡ್ತಿದ್ದ, ನಾನು ಮತ್ತು ಯಜಮಾನ್ರು ಅವನ ಜೊತೆ ಕೂತ್ಕೊಂಡು ಅದನ್ನೇ ನೋಡ್ತಾಯಿದ್ವಿ. ಹಾಗೆ ರೀಸೆಂಟಾಗಿ ನಮ್ಮದು RCB ಕೂಡ ವಿನ್ ಆಯ್ತಲ್ವ ಮ್ಯಾಚು. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಪಟಾಕಿ ಹೊಡಿತಾಯಿದ್ರು ನೋಡಿ. ಇದನ್ನೆಲ್ಲ ನಮಗೋಸ್ಕರನೇ, ನಾವು ನೋಡಲಿ ಅನ್ನೋ ಥರನೇ ಫೈರ್ ಶೋ ಆರ್ಗನೈಸ್ ಮಾಡ್ದಂಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತು. ನಾನು, ಪಾಪು, ಯಜಮಾನ್ರು ಎಲ್ಲ ಕೂಡ ನೋಡಿದ್ವಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸದ್ಯದಲ್ಲೇ ಇನ್ನೊಂದು ವ್ಲಾಗ್ ಬರುತ್ತೆ, ಪಾಪುಗೆ ಮುಡಿ ಕೊಡ್ಸ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ. ಆ ವ್ಲಾಗ್ನ ಕೂಡ ನೆಕ್ಸ್ಟ್ ಇನ್ನೊಂದು ದಿನ 2 ದಿನದಲ್ಲಿ ಹಾಕ್ತೀನಿ. ಓಕೆನಾ? ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಖುಷಿಯಾಗಿರಿ, ಖುಷಿನ ಹಂಚಿ. ಆದಷ್ಟು ಬೇಗ ಸಿಗೋಣ. ಬಾಯ್. ನಾಳೆ ಬನ್ನಿ.